ಹುಣ್ಣಿಮೆಯ ದಿನದಂದು ಆರೋಗ್ಯ ಶಿಬಿರಕ್ಕೆ ನಂದೀಪುರಕ್ಕೆ ಸಾಗರೋಪಾದಿಯಲ್ಲಿ ಜನಸಾಗರ ಆಗಮನ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ನಂದೀಪುರ ಮಠದಲ್ಲಿ ಪ್ರತಿ ಹುಣ್ಣಿಮೆಯ ದಿನದಲ್ಲಿ ಕಳೆದ 7 ವರ್ಷಗಳಿಂದ ಪಾರಂಪರಿಕ ಪ್ರಸಿದ್ಧ ವೈದ್ಯರಾಗಿರುವ ಡಾಕ್ಟರ್ ಬಸವರಾಜ್ ವೀರಭದ್ರಯ್ಯ ಹಿರೇಮಠ ಹಾಗೂ ಡಾಕ್ಟರ್ ಕಲ್ಲೇಶ್ ಬಸವರಾಜ್ ಹಿರೇಮಠ್ ಎಂಡಿ ಇವರು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸುತ್ತಿದ್ದು, ಪ್ರತಿ ಹುಣ್ಣಿಮೆಗೆ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ಆಗಮಿಸಿ ಚಿಕಿತ್ಸೆ ಪಡೆಯುತ್ತಿರುವುದು ವಿಶೇಷವಾಗಿದೆ. ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕಿನ ನೆಲ್ಲೂರು ಗ್ರಾಮದವರಾಗಿರುವ ಪಾರಂಪರಿಕವಾದ ಪ್ರಸಿದ್ಧ ವೈದ್ಯರಾಗಿರುವ ಡಾಕ್ಟರ್ ಬಸವರಾಜ್ ವೀರಭದ್ರಯ್ಯ ಹಿರೇಮಠ್ ಹಾಗೂ ಅವರ ಪುತ್ರರಾದ ಡಾಕ್ಟರ್ ಕಲ್ಲೇಶ್ ಕುಮಾರ್ ಬಸವರಾಜ್ ಹಿರೇಮಠ್ ಎಂಡಿಯವರು ಪಾರ್ಸಿ ಮೂಲವ್ಯಾಧಿ, ಮಂಡಿ ನೋವು, ಸಕ್ಕರೆ ಕಾಯಿಲೆ, ಅಸ್ತಮಾ, ಪಿಟ್ಸ್, ನರಗಳ ದೌರ್ಬಲ್ಯ, ಸಂತಾನಕ್ಕಾಗಿ ಹಾಗೂ ಇನ್ನಿತರ ಗಂಭೀರ ಕಾಯಿಲೆಗಳಿಗೆ ಆಯುರ್ವೇದ ಔಷಧಿ ನೀಡುವ ಮೂಲಕ 100% ಕಾಯಿಲೆಯನ್ನ ಗುಣಪಡಿಸುತ್ತಿರುವುದರಿಂದ ಜನಸಾಗರವೇ ನಂದೀಪುರ ಗ್ರಾಮಕ್ಕೆ ಹರಿದು ಬರುತ್ತಿದೆ. ಬೆಂಗಳೂರು, ದಾವಣಗೆರೆ, ಹರಿಹರ, ಚಿತ್ರದುರ್ಗ, ಆಂಧ್ರಪ್ರದೇಶ, ಬಳ್ಳಾರಿ ಹಾಗೂ ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ ಸೇರಿದಂತೆ ರಾಜ್ಯದ ಎಲ್ಲಾ ತಾಲೂಕುಗಳಿಂದ ನಾಗರಿಕರು ನಂದೀಪುರ ಗ್ರಾಮಕ್ಕೆ ಹುಣ್ಣಿಮೆಯ ದಿನದಂದು ಸಾಗರೋಪಾದಿಯಲ್ಲಿ ಆಗಮಿಸುತ್ತಿದ್ದಾರೆ. ಪರಮಪೂಜ್ಯ ಶ್ರೀಗುರು ದೊಡ್ಡಬಸವೇಶ್ವರ ಹಾಗೂ ಪರಮಪೂಜ್ಯ ಶ್ರೀಗುರು ಚರಂತಪ್ಪಜ್ಜನವರ ಕೃಪಾ ಆಶೀರ್ವಾದದಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಳೆದ 7 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು, ಪರಮಪೂಜ್ಯ ಶ್ರೀ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳ ಮಾರ್ಗದರ್ಶನದಿಂದ ನಡೆಯುತ್ತಿರುವ ಈ ಶಿಬಿರವನ್ನು ಪ್ರತಿ ಹುಣ್ಣಿಮೆಯ ದಿನದಂದು ನಿರಂತರವಾಗಿ ಮುಂದುವರಿಯುತ್ತಿದ್ದು, ಈಗಾಗಲೇ ಲಕ್ಷಾಂತರ ಸಂಖ್ಯೆಯ ನಾಗರಿಕರು ಶಿಬಿರದ ಲಾಭ ಪಡೆದುಕೊಂಡಿದ್ದಾರೆ. ಪಾರಂಪರಿಕ ವೈದ್ಯರ ಈ ಕಾರ್ಯವನ್ನು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಸಾಹಿತಿಗಳಾದ ಎಸ್.ವಿ. ಪಾಟೀಲ್ ಗುಂಡೂರು ಹಾಗೂ ಪ್ರಸಿದ್ಧ ವಾಸ್ತುತಜ್ಞರಾಗಿರುವ ಡಾಕ್ಟರ್ ಮಂಜುನಾಥ್ ಕುರುಗೋಡು ಹಾಗೂ ಗಣ್ಯಮಾನ್ಯರು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ಪ್ರತಿ ವರ್ಷ ಮೃಗಶಿರ ಸಮಯದಲ್ಲಿ ಅಸ್ತಮಾ ರೋಗಿಗಳಿಗೆ ಉಚಿತವಾಗಿ ಔಷಧಿಯನ್ನ ನೀಡಲಾಗುತ್ತಿದ್ದು, ವೈದ್ಯರ ಈ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ. ನಾಗರಿಕರು ಹೆಚ್ಚಿನ ಮಾಹಿತಿಗಾಗಿ ಪಾರಂಪರಿಕ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಬಸವರಾಜ್ ವೀರಭದ್ರಯ್ಯ ಹಿರೇಮಠ್ ಹಾಗೂ ಡಾಕ್ಟರ್ ಕಲ್ಲೇಶ್ ಕುಮಾರ್ ಬಸವರಾಜ್ ಹಿರೇಮಠ್ ಎಂಡಿ ಇವರನ್ನ ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 9845782214. ನಂದೀಪುರದಿಂದ ಹಿರಿಯ ವರದಿಗಾರ ಪಿ. ದಶರಥ, ಕಿಷ್ಕಿಂಧ ನ್ಯೂಸ್, ಹಗರಿಬೊಮ್ಮನಹಳ್ಳಿ.
ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಪ್ರತಿ ಹುಣ್ಣಿಮೆ ದಿನ ಡಾಕ್ಟರ್ ಬಸವರಾಜ ಹಿರೇಮಠ ನಲ್ಲೂರವರು, ಡಾಕ್ಟರ್ ಕಲ್ಲೇಶ್ ಹಿರೇಮಠ ನಲ್ಲೂರವರು, ಆಯುರ್ವೇದ MD ಅಧ್ಯಯನ ಮಾಡ್ಯಾರ. ಬಸವರಾಜ ಹಿರೇಮಠರು ಪರಂಪರಾಗತ ಆಯುರ್ವೇದ ವೈದ್ಯರು. ಅವರಿಬ್ಬರು ಪ್ರತಿ ಹುಣ್ಣಿಮೆ ನಮ್ಮ ಪುಣ್ಯಕ್ಷೇತ್ರ ನಂದೀಪುರಕ್ಕೆ ಬಂದು ಇಲ್ಲಿ ಬಂದಿರತಕ್ಕಂಥ ಜನರಿಗೆ ಅವರಿಗೆ ಸಂಬಂಧಪಟ್ಟ ಕಾಯಿಲೆಗೆ ತಕ್ಕ ಪರಿಹಾರವನ್ನು ಕಡಿಮೆ ಖರ್ಚಿನೊಳಗೆ ಔಷಧೋಪಚಾರವನ್ನು ಮಾಡಿ ಸಾಕಷ್ಟು ಆರೋಗ್ಯದ ಒಂದು ಕ್ರಾಂತಿಯನ್ನು ಕ್ಷೇತ್ರದ ಮುಖಾಂತರ ವೈದ್ಯರು ಮಾಡ್ತಾಯಿದ್ದಾರೆ. ಅವರು ಪ್ರತಿ ವರ್ಷ ಈ ಆಸ್ತಮಾ, ದಮ್ಮು, ಕೆಮ್ಮು, ಉಸಿರಾಟ ಸಮಸ್ಯೆ ಇರೋರಿಗೆ ಪ್ರತಿ ವರ್ಷ ಒಂದು ವಿಶೇಷ ನಕ್ಷತ್ರ ದಿನ ಬಂದು ಔಷಧಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಯಾರ. ಈಗ ಸುಮಾರು ಒಂದು 5-6 ವರ್ಷದಿಂದ ಮಾಡ್ತಿದ್ದಾರೆ. ಈಗ 5-6 ವರ್ಷದಿಂದ ಏನು ಔಷಧಿ ತೊಗೊಂಡಾರ ಅವರೆಲ್ಲ ಆಸ್ತಮಾ ಕಾಯಿಲೆಯಿಂದ ಗುಣಮುಖ ಆಗ್ಯಾರ. ಆ ದೃಷ್ಟಿಯೊಳಗೆ ಈ ಪ್ಯಾರಲಿಸಿಸ್ ಆಗಿರ್ಬೋದು, ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಅಂಥವು ನಾನಾ ನಮೂನಿ ಕಾಯಿಲೆಗಳಿಗೆ ಆಯುರ್ವೇದ ಔಷಧಿಯನ್ನು ಕೊಟ್ಟು ಸಾಕಷ್ಟು ಒಳ್ಳೆಯ ಫಲಿತಾಂಶವನ್ನು ಡಾಕ್ಟರ್ ಬಸವರಾಜ ನಲ್ಲೂರವರು, ಡಾಕ್ಟರ್ ಕಲ್ಲೇಶ್ ನಲ್ಲೂರವರು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿ ಔಷಧಿ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಒಂದು ಒಳ್ಳೆಯ ಬೆಳವಣಿಗೆಯನ್ನು ನಮ್ಮ ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ಒಂದು ಆರೋಗ್ಯದಾಯಕವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಡಾಕ್ಟರ್ ಹಿರೇಮಠರವರು ಶ್ರಮಿಸ್ತಾರೆ. ಸಾಕಷ್ಟು ಜನ ಪ್ಯಾರಲಿಸಿಸ್ ಆಗಿ 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಆಗಿ ಹಾಸಿಗೆ ಹಿಡಿದವರು ಇವತ್ತು ಅವರ ಔಷಧಿ ಉಪಚಾರ ಮಾಡಿದ ಮೇಲೆ ಆರಾಮಾಗಿ ಲೀಲಾಜಾಲವಾಗಿ ಸ್ವಯಂ ಪ್ರೇರಣೆಯಿಂದ ನಡೆದಾಡ್ತಾರೆ. ಅವರು ತಮ್ಮೆಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾರೆ. ಅಷ್ಟು ಒಂದು ಆರೋಗ್ಯದ ಕ್ರಾಂತಿಯನ್ನು ಡಾಕ್ಟರ್ ಬಸವರಾಜ ಹಿರೇಮಠರು, ಡಾಕ್ಟರ್ ಕಲ್ಲೇಶ್ ಹಿರೇಮಠರವರು ಪ್ರತಿ ಹುಣ್ಣಿಮೆಗೆ ಮಾಡ್ತಾರೆ. ಈ ವಿಷಯವನ್ನು ತಿಳ್ಕೊಂಡು ಯಾರಿಗೆ ಪ್ಯಾರಲಿಸಿಸ್ ಆಗೈತೆ, ಯಾರಿಗೆ ಕಿಡ್ನಿ ಫೇಲ್ಯೂರ್ ಆಗೈತೆ, ಮತ್ತು ದೇಹದಲ್ಲಿ ನಿಶಕ್ತಿ ಆಗಿದೆ, ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಗುಪ್ತ ಕಾಯಿಲೆಗಳಿಗೆ ಔಷಧಿಯನ್ನು ಡಾಕ್ಟರ್ ಬಸವರಾಜ ಹಿರೇಮಠರು ಕೊಡ್ತಾರೆ. ಪ್ರತಿ ಹುಣ್ಣಿಮೆಗೆ ಆಸಕ್ತರು ಬಂದು ಡಾಕ್ಟರ್ ಹತ್ರ ಆರೈಕೆ ಮಾಡಿಸ್ಕೊಂಡು ಆರೋಗ್ಯಭರಿತ ಭಾರತವನ್ನು ಕಟ್ಟೋಣ ಅಂತೇಳಿ ಪುಣ್ಯಕ್ಷೇತ್ರ ನಂದೀಪುರದಿಂದ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇವೆ. ನಮಸ್ಕಾರ. ವಿಜಯನಗರ ಜಿಲ್ಲೆ ಹಗರಮಳ್ಳಿ ತಾಲೂಕು ನಂದೀಪುರ ಪುಣ್ಯಕ್ಷೇತ್ರ ಕಳೆದ 42 ವರ್ಷಗಳ ಹಿಂದೆ ಪರಮಪೂಜ್ಯ ಚರಂತಪ್ಪಜ್ಜನವರ ಕೃಪಾಶೀರ್ವಾದದಿಂದ ಈ ಒಂದು ನಾಡು ಪುಣ್ಯಕ್ಷೇತ್ರವಾಗಿ ನೆಲೆ ಕಾಣಲಿಕ್ಕೆ ಸಾಧ್ಯ ಆಯಿತು. 1963ರಲ್ಲಿ ಗದ್ದಿಕೇರಿ ಅನ್ನುವಂಥ ಮೂಲ ಕ್ಷೇತ್ರದಲ್ಲಿ ದೊಡ್ಡ ಬಸವೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಆದಮೇಲೆ 1984ರಲ್ಲಿ ಈ ನಂದೀಪುರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯ ಮೂಲಕ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಾ ಬಂದವು. ಶ್ರಾವಣ ಮಾಸದಲ್ಲಿ ಕುಂಭಾಭಿಷೇಕ, ದಸರಾದಲ್ಲಿ ಜ್ಯೋತಿ ದರ್ಶನ, ಮಾರ್ಗಶಿರ ಮಾಸದಲ್ಲಿ ಕಾರ್ತಿಕೋತ್ಸವ, ಹಾಗೆ ಮಾಘ ಮಾಸದಲ್ಲಿ ರಥೋತ್ಸವ, ಜೊತೆಗೆ ರಜಾ ದಿನಗಳಲ್ಲಿ ವೀರಶೈವಲಿಂಗಾಯತ ವಿದ್ಯಾರ್ಥಿಗಳಿಗೆ ಶಿವದೀಕ್ಷೆ ಕಾರ್ಯಕ್ರಮ, ಹೀಗೆ 10 ಹಲವಾರು ಕಾರ್ಯಕ್ರಮಗಳು ಜರುಗ್ತಾ ಬಂದು ಜಾತ್ರಾ ಸಂದರ್ಭದಲ್ಲಿ ನುಡಿ ಹಬ್ಬ, ಸಾಹಿತ್ಯ ಕೃತಿಗಳ ಬಿಡುಗಡೆ, ಸಾಹಿತ್ಯ ಕವಿಗಳನ್ನು ಒಂದೆಡೆ ಸೇರಿಸುವಂಥ ಕಾರ್ಯಕ್ರಮ ಒಂದೆಡೆ. ಆದರೆ ಮತ್ತೊಂದು ಕಡೆಗೆ ಈ ಬಸವ ಅನ್ನುವಂಥದ್ದು ಇದೆ. ಕಸವ ಬಳಿದ ಕೈ ಕಸ್ತೂರಿನ ಆತಾವ ಬಸವಣ್ಣ, ನಿನ್ನ ಸಗಣಿಯ ಬಳಿದ ಕೈ ಎಸಳ ಯಾಲಕ್ಕಿ ಗಣೇನಾಥ ಅನ್ನುವಂಥ ರೈತರ ಭಾಳಷ್ಟು ಆರಾಧ್ಯ ದೈವ ಬಸವಣ್ಣ ಇರೋದರಿಂದ ಇಲ್ಲಿ ಕೃಷಿ ಮೇಳ ಜರುಗ್ತಾ ಬಂತು, ಸಾಮೂಹಿಕ ಮದುವೆ ಜರುಗ್ತಾ ಬಂತು. ಆಗಿಂದಾಗಲೇ ಇವು ನಮ್ಮ ಗ್ರಾಮದ ಅನೇಕ ಬಡ ರೋಗಿಗಳು ಅಂತ ಹೇಳ್ತೀವಲ್ಲ, ಅಂದರೆ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳೋಕ್ಕಾಗದಿರುವಂಥ, ಹಣ ಚೆಲ್ಲಿ ತೋರಿಸ್ಕೊಳ್ಳೋದಾಗದಿರುವಂಥ ಅನೇಕ ರೋಗಿಗಳ ಮಾನಸಿಕ ನೋವನ್ನು ದೂರ ಮಾಡಲಿಕ್ಕೆ ಭವರೋಗದ ವೈದ್ಯರೆನಿಸುವ ಚರಂತಪ್ಪಜ್ಜನರ ಕೃಪಾಶೀರ್ವಾದದ ಮೇಲೆಗೆ ಇಂದಿನ ಈ ಮಠದ ಪೀಠಾಧಿಪತಿಗಳಂಥ ಡಾಕ್ಟರ್ ಕೃಷಿ ಋಷಿ ಮಹೇಶ್ವರ ಮಹಾಸ್ವಾಮಿಗಳು ಪ್ರತಿ ಹುಣ್ಣಿಮೆ ದಿನ ಗಣಹೋಮ ಮಾಡೋದ್ರ ಜೊತೆಗೆ ಬಂದಂಥ ಎಲ್ಲ ಭಕ್ತರಿಗೂ ಹೋಳಿಗೆ ಪ್ರಸಾದ ತಮ್ಮ ಕೈಯಾರೆ ಉಣಬಡಿಸ್ತಾರೆ. ಅಲ್ಲದೆ ಇಲ್ಲಿ ಬರುವಂಥ ಅನೇಕ ಜನ ಅದೇನು ಹೇಳ್ತಾರೆ, ಕುರಿ ಬೈದ್ರೆ ಕುರುಬ ಲಾಭ ಅನ್ನೋ ರೀತಿಯಲ್ಲಿ ಭಕ್ತರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅಂತ ಮಮ ಭಕ್ತೋ ಮಮಾದಿಕ ಅನ್ನುವಂಥ ರೀತಿಯಲ್ಲಿ ಭಕ್ತರಿಂದಲೇ ಕಟ್ಟಿದ ಈ ಮಠ ನನ್ನ ಭಕ್ತರು ಚೆನ್ನಾಗಿರಬೇಕನ್ನುವಂಥದ್ದು ಅವರ ಅದಮ್ಯವಾದ ಕನಸು. ಹಾಗೆ ಪ್ರತಿ ಹುಣ್ಣಿಮೆ ದಿನ ಅನೇಕ ಜನ ಕೆಮ್ಮು, ನೆಗಡೆ, ಜ್ವರ, ತಲೆಸೂಲೆ, ಕೈಕಾಲು ನೋವು, ಮೊಣಕಾಲು ನೋವು ಅಲ್ಲದೆ ಕ್ಯಾನ್ಸರ್ ರೋಗಿಗಳು ಕೂಡ ಗುಣವಾಗುವಂಥ ಔಷಧಿಯನ್ನು ಪ್ರತಿ ಹುಣ್ಣಿಮೆ ದಿನ ಇಲ್ಲಿ ಪಾರಂಪರಿಕ ವೈದ್ಯರು ಮತ್ತು ಆಯುರ್ವೇದದಲ್ಲಿ MD ಮಾಡುವಂಥ ನಮ್ಮ ಕಲ್ಲೇಶ್ ಕುಮಾರ್ ವೈದ್ಯರು ಕೂಡ ಜರುಗಿಸ್ತಾ ಬಂದಿದ್ದಾರೆ.
ಬಹಳ ಜನ ಈ ಆಂಧ್ರದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಮೈಸೂರು ಬೆಂಗಳೂರಿಂದ ಬರ್ತಾರೆ. ಎಲ್ಲೂ ವಾಸಿಯಾಗದಿರುವಂಥ ಕಾಯಿಲೆಗಳು ಇಲ್ಲಿ ವಾಸ ಆಗ್ತದೆ ಅಂತ ಹೇಳಿದಾಗ ಒಂದು ಮಾತನ್ನು ಹೇಳ್ತಾರೆ, ಗುರುವೇ ನೀ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನಿಟ್ಟಿರ್ತ ಸುಲಭದಿ ಶ್ರೀ ಗುರು ಕೃಪೆಯಾಗುವಂಥ ಮೈಲಾರ ಬಸಲಿಂಗೇಶ್ವರ ಅಂತ ಹೇಳಿದಾಗೆ ಇಲ್ಲಿ ಚರಂತಪ್ಪಜ್ಜನವರು ಪಾದಾರ್ಪಣೆ ಮಾಡಿದ ಮೇಲೆ ಇಲ್ಲಿರುವಂಥ ಎಲ್ಲ ಭಕ್ತರು ಕೂಡ ಆರೋಗ್ಯವಾಗಿ ನೆಮ್ಮದಿಯಿಂದ ಇರ್ತಾರೆ. ಎಷ್ಟೋ ಜನ ನಮ್ಮ ಊರಿಗೆ ಮಳೆ ಆಗಿಲ್ಲ ಅಂತೇಳಿ ದೈದವರು 5 ಜನ ಬಂದು ಬೇಡ್ಕೊಂಡು ಹೋದರೆ ಮಳೆ ಆಗಿದ್ದು ಕೂಡ ಅನೇಕ ಭಕ್ತರ ಬಾಯಲ್ಲಿ ಕೇಳುವುದು. ಒಟ್ಟಾರೆಯಾಗಿ ನಡ್ಕೊಂಡು ಪಡ್ಕೊಂಡು ಅನ್ನುವಂಥ ಗ್ರಾಮೀಣ ಜನರ ಜನಪದ ಒಂದು ವಿಶಿಷ್ಟತೆ ಈ ಮಠದಲ್ಲಿ ಕಾಣಬಹುದು. ಬೆಳಗಿನ ಜಾವ ನಿತ್ಯ ರುದ್ರಾಭಿಷೇಕ ಆಗುತ್ತೆ. ಬಂದಂಥ ಎಲ್ಲ ಭಕ್ತರಿಗೂ ಪ್ರಸಾದ ಇರುತ್ತೆ. ರಾತ್ರಿ 10 ಗಂಟೆವರೆಗೂ ಕೂಡ ದಾಸೋಹ ನಡ್ಕೊತ ಬಂದಿದೆ. ಕಳೆದ 40 ವರ್ಷಗಳಿಂದಲೂ ಕೂಡ ಬಂದಂಥ ಎಲ್ಲರಿಗೂ ಕೂಡ ದರ್ಶನ, ಆಶೀರ್ವಾದ, ಪ್ರಸಾದ ಕೊಡುವಂಥ ಏಕೈಕ ಶ್ರೀಮಠ ನಮ್ಮ ವಿಜಯನಗರ ಜಿಲ್ಲೆಯ ದೊಡ್ಡಬಸವೇಶ್ವರ ಶ್ರೀಮಠ ಇದೆ. ತಾವು ಬನ್ನಿ, ಗುರುಗಳ ಆಶೀರ್ವಾದ ಪಡೆಯಿರಿ. ಇಲ್ಲಿರುವಂಥ ಅನೇಕ ವಿಷಯಗಳ ಕಡೆ, ಯಾಕಂದರೆ ಚರಂತಪ್ಪಜ್ಜನವರು ಸುಮಾರು 221 ಬಿಲ್ಲು ವೃಕ್ಷಗಳನ್ನು ಬೆಳೆಸಿದ್ದಾರೆ. 11 ಜಾತಿಯ ಔಷಧೀಯ ಸಸ್ಯಗಳನ್ನು ಬೆಳೆಸಿದ್ದಾರೆ. ಆ ಬಿಲ್ಲು ವೃಕ್ಷಕ್ಕೆ ಬಿಲ್ಲುವನ ಅಂತ ಹೇಳ್ತಾರೆ. ಪಕ್ಕದ ಔಷಧೀಯ ಸಸ್ಯಗಳಿಗೆ ಪವಿತ್ರವನ ಅಂತ ಹೇಳ್ತಾರೆ. ಒಂದು ಬಾರಿ ನಾವೇನಾದರೂ ಆ ವನಗಳ ಅಡ್ಡಾಡಿ ಬಂದ್ರೆ ಎಷ್ಟೋ ಕಾಯಿಲೆಗಳು ವಾಸಿಯಾಗುತ್ತೆ ಅನ್ನೋಂಥದ್ದು ಪರಿಸರ ವೈದ್ಯರು ಕೂಡ ಹೇಳ್ಕೊಂತಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದ್ದಾರೆ, ಪ್ರತಿ ಹುಣ್ಣಿಮೆ ದಿನ MD ಮಾಡಿದಂಥ ವೈದ್ಯರಿದ್ದಾರೆ, ಆ ಕಡೆ ಪಾರಂಪರಿಕ ವೈದ್ಯರಿದ್ದಾರೆ. ಬಂದು ಸಣ್ಣ ಪುಟ್ಟ ಕಾಯಿಲೆಯಿಂದ ದೊಡ್ಡ ಕಾಯಿಲೆಗಳು, ಭಯಾನಕವಾದಂಥ ಮಾರಣಾಂತಿಕ ಕಾಯಿಲೆಗಳು ಕೂಡ ಔಷಧಿ ಕೊಡ್ತಾಯಿದ್ರೆ ಅದೇನಂದ್ರೆ ನಮ್ಮ ಮನಸ್ಸು ಗಟ್ಟಿರಬೇಕು, ನಂಬಿಕೆ, ವಿಶ್ವಾಸ. ಅದೇ ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಡ್ಕೊಂಡು ಬಂದವರಿಗೆ ಜಗದೀಶ್ವರ ದೊಡ್ಡಬಸವೇಶ್ವರ ನಡೆದಾಡುವ ದೇವರು ಚರಂತೇಶ್ವರನ ಕೃಪೆ ಎಲ್ಲರಿಗೂ ಆಗ್ತದೆ. ಬನ್ನಿ, ಮತ್ತೊಂದು ಸರಿ ತಾವು ಈ ಒಂದು ಮಠಕ್ಕೆ ಭೇಟಿ ನೀಡಿ ತಮ್ಮ ಮಾನಸಿಕ ನ್ಯೂನತೆಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯ ಶಾಂತಿಯ ಬದುಕಿಗೆ ತಾವು ಕೂಡ ಕಾರಣರಾಗಿ ಅಂತ ಕೇಳ್ಕೊಳ್ತಾರೆ. ಬೇಕಾದಂಥ ಥರ ಮೂಲವ್ಯಾಧಿ 13 ನಮೂನಿ ಮೂಲವ್ಯಾಧಿ. ಮೂಲವ್ಯಾಧಿ 3 ದಿವಸ ಔಷಧ ಕೊಟ್ಟಿವಿ ಅಂದ್ರೆ ಅಲ್ಲಿ ಜೀವನದಾಗ ಮೂಲವ್ಯಾಧಿ ಬರೋದು. ಅದಕ್ಕೆ ಪತ್ತೆ ಅಂದರೆ ಬದನೆಕಾಯಿ ಹೊಂಡ. ನಾವು ಎಲ್ಲೆಲ್ಲೋ ಗಂಗಾವತಿ ಮಂದಿ ಭಾಳ ಬಂದಿರ್ತಾರೆ, ದೂರದಿಂದ ಹೋಗ್ತಾರೆ. ಮೂಲವ್ಯಾಧಿ ಬೆಂಗಳೂರು ಕಳಿಸ್ತೀವಿ, ದೂರ ಪಾರ್ಸಲ್ ಕಳಿಸ್ತೀವಿ. ಮತ್ತೆ ಹೊಳ್ಳಿ ಮೂಲವ್ಯಾಧಿ ಬರೋದು. ಇದು ನಮ್ಮ ಚಾಲೆಂಜ್ ಜೀವನ. ಆಯುರ್ವೇದಕ್ಕೆ ಸಿದ್ಧಾಂತ ಮಾಡಿಕೊಡ್ತೀವಿ ನಾವು. ಹಂಗೆ ನಮ್ಮ ಅಜ್ಜವ್ರ ಕಾಲದಿಂದ ನಡ್ಕೊತ ಬಂದಿದ್ದು. ಒಂದಿಷ್ಟು ನಮ್ಮ ಆಮೇಲೆ ಬೇಕಾದಂಥ ತೆಲ್ಲಿನೂ ಇರಲಿ, ತೆಲ್ಲಿನೂ ಒಂದು ಮೂಲೆ ತೆಲ್ಲಿನ ಎಣ್ಣೆ ಹಿಂಡಿದ್ರೆ ಹಳ್ಳಿ ತೆಲ್ಲಿನೂ ಬರೋಲ್ಲ. ತೆಲಿ ಅಂತ ಸಾಕಾಗಿ ಎಷ್ಟೋ ಮಂದಿ ಸಲುವಾಗಿ ಸೂಸೈಡ್ ಮಾಡ್ಕೊತ ಬಂದಿದ್ದಾರೆ ನಮ್ಮ ಹತ್ರ. ಅಲ್ಲೇ ಊರಿಗೆ ಬಂದಿರ್ತಾರೆ ಸಂಡ್ಯಾಕೊಂದು. ತಲೆಯಾಗ ಎಣ್ಣೆ ಹಿಂಡಿರ್ತೀವಿ, ಒಂದು ಮೂನೆಗೆ ಎಣ್ಣೆ ಹಿಂಡಿದ್ರೆ ಅಲ್ಲಿ ತೆಲ್ಲಿನೂ ಬರೋಲ್ಲ. ಇವತ್ತಿಗೂ ಬಂದಿಲ್ಲ. ಎಷ್ಟೋ ಮಂದಿ ಬರ್ತಾರೆ ಪಳ ಕಚ್ಚಕ್ಕೆ ತೆಲ್ಲಿನ ಸರಿ ಹಾಕಿ ಕಳಿಸ್ತೀವಿ. ಪುಣ್ಯದ್ದು ಒಂದು ದೂರ ಸೇವಾನ ಹೋಗಿ ಆಯುರ್ವೇದಕ್ಕೆ ಅನ್ನೋದು ಒಂದು ಸೇವಾ. ಎಲ್ಲರೂ ಜನರು ಆರೋಗ್ಯ ಇದ್ದರೆ ನಮಗೊಂದು ಭಾಗ್ಯ. ಪ್ರತಿಯೊಬ್ಬರು ನಾವು ಹೆಂಗೆ ಆರಾಮದೀವಿ, ಪ್ರತಿಯೊಬ್ಬರು ಹಂಗೆ ಆರಾಮಿದ್ದೀವಿ. ಆದರೆ ಯಾವುದೂ ಕಾಯಿಲೆ ಬರಲ್ಲ. ಇದು ಅಜ್ಜನ ಆಶೀರ್ವಾದ. ಈ ಮಠದ ಒಂದು ಕ್ಷೇತ್ರದ ಮಹಿಮೆ ಐತಿ. ಅದಕ್ಕೆ ಪ್ರತಿಯೊಬ್ಬರು ಇಲ್ಲಿ ಬಂದು ದರ್ಶನ ತಗೊಂಡು ಹೋದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮಸ್ಕಾರ. ನಾನು ಡಾಕ್ಟರ್ ಕಲ್ಲೇಶ್ ಕುಮಾರ್ ಬಸವರಾಜ್ ಹಿರೇಮಠ ಅಂಥೇಳಿ, ಹಾಗೂ ಪೂಜ್ಯ ತಂದೆಯವರು ಬಸವರಾಜ್ ಹಿರೇಮಠ ಅಂಥೇಳಿ ಪಾರಂಪರಿಕ ವೈದ್ಯರು. ನಾವು ಈ ನಂದೀಪುರ ಪುಣ್ಯಕ್ಷೇತ್ರದಲ್ಲಿ ಸರಿಸುಮಾರು ಒಂದು 7 ವರ್ಷಗಳಿಂದ ಪ್ರತಿ ಹುಣ್ಣಿಮೆ ದಿನ ಪರಮಪೂಜ್ಯ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳ ಆಶೀರ್ವಾದ ಹಾಗೂ ಗುರು ದೊಡ್ಡಬಸವೇಶ್ವರರು ಹಾಗೂ ಚರಂತೇಶ್ವರ ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ, ಅವರ ಆಶೀರ್ವಾದದಲ್ಲಿ ನಾವಿಲ್ಲಿ ಪ್ರತಿ ಹುಣ್ಣಿಮೆ ದಿವಸ ಹಲವಾರು ರೀತಿಯಾದಂತಹ ಕಾಯಿಲೆಗಳಿಗೆ ಆಯುರ್ವೇದ ಔಷಧಿಗಳನ್ನು ನೀಡ್ತಾ ಬಂದಿದ್ದೇವೆ. ಹಾಗೂ ಪ್ರತಿ ವರ್ಷ ಮೃಗಶಿರ ನಕ್ಷತ್ರಕ್ಕೆ ಉಚಿತ ಅಸ್ತಮಾ ಚಿಕಿತ್ಸಾ ಶಿಬಿರವನ್ನು ಕೂಡ ನಡೆಸ್ತಾ ಬಂದಿದ್ದೇವೆ. ಇದರ ಜೊತೆಗೆ ಅಭಿನವ ಚರಂತೇಶ್ವರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮ ಹಾಗೂ ಆಯುರ್ವೇದ ಔಷಧ ಎರಡೂ ಕೂಡ ನಡೀತಾ ಇದೆ. ಹಲವಾರು ಕಾಯಿಲೆಗಳು, ಉದಾಹರಣೆಗೆ ಪಾರ್ಶ್ವವಾಯು ಆಗಿರ್ಬೋದು, ಸಕ್ಕರೆ ಕಾಯಿಲೆ, ಇವತ್ತಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಾಗಿ ಕಾಡುವಂಥದ್ದು ಕಿಡ್ನಿ ಹರಳು, ಪಿತ್ತಕೋಶದ ಹರಳು. ಇವಕ್ಕೆ ಆಪ್ರೇಷನ್ ಮೂಲಕ ತೆಗಿಬೇಕು ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಆಪ್ರೇಷನ್ ಇಲ್ಲದೇ, ಉದಾಹರಣೆ 15 mm 16 mm ಇರ್ತವೆ, ಅವೆಲ್ಲ ಆಪ್ರೇಷನ್ ಇಲ್ಲದೇ 1 ತಿಂಗಳು 2 ತಿಂಗಳಲ್ಲಿ ಕಡಿಮೆ ಆಗ್ತಾ ಬಂದಿದ್ದಾವೆ. ರಿಪೋರ್ಟ್ ಕೂಡ ನಾರ್ಮಲ್ ಆಗಿದ್ದಾವೆ. ಅದ್ರ ಜೊತೆಗೆ ಪಿತ್ತಕೋಶದ ಹರಳಾಗಿರ್ಬೋದು, ಮತ್ತು ಕ್ಯಾನ್ಸರ್ 1 ಮತ್ತು 2ನೇ ಸ್ಟೇಜಿನಲ್ಲಿರುವಂತಹ ಪೇಷಂಟ್ಗಳು ಕೂಡ ಇವತ್ತು ಮತ್ತೆ ತಮ್ಮ ದೈನಂದಿನ ಜೀವನವನ್ನು ನಾರ್ಮಲ್ ಆಗಿ ನಡೆಸಿಕೊಳ್ಳುವಂಥದ್ದು ಕಂಡು ಬರ್ತಾ ಇದೆ. ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಗಳು ನಡೀತಾ ಇದ್ದಾವೆ. ಈ ಪ್ರತಿ ಹುಣ್ಣಿಮೆಗೆ ಬೆಳಗ್ಗೆ 10ರಿಂದ ಸಾಯಂಕಾಲ 5 ಗಂಟೆವರೆಗೆ ಸೇವೆಗೆ ಲಭ್ಯ ಇರ್ತವೆ. ಸ್ಥಳ ಬಂದು ಹಗರಿಬೊಮ್ಮನಹಳ್ಳಿ ತಾಲೂಕು, ಶ್ರೀ ಕ್ಷೇತ್ರ
ಪುಣ್ಯಕ್ಷೇತ್ರ ನಂದೀಪುರ ಶ್ರೀ ಗುರು ದೊಡ್ಡ ಬಸವೇಶ್ವರ ಮಠ. ಇಲ್ಲಿ ಬರುವಂಥದ್ದಕ್ಕೆ ಏನೊಂದು ವಿಶೇಷ ಅಂದರೆ, ಮೊದಲನೇದಾಗಿ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಶ್ರೀ ಗುರು ಚರಂತೇಶ್ವರ ಸ್ವಾಮಿಗಳು ತಪಸ್ಸುಗೈದಂತಹ ಸ್ಥಳ ಇದು. ಕ್ಷೇತ್ರದ ಮಹಾತ್ಮೆ ಹಾಗೂ ಅದರ ಜೊತೆಗೆ ಪ್ರತಿ ಹುಣ್ಣಿಮೆಗೆ ನಡೆಯುವಂತಹ ಹೋಮ, ಇದರ ಜೊತೆಗೆ ಗುರುಗಳ ಮಾರ್ಗದರ್ಶನ, ಅದರ ಜೊತೆಗೆ ಆಯುರ್ವೇದ, ಅಧ್ಯಾತ್ಮ ಮತ್ತು ಆಯುರ್ವೇದ ಮತ್ತು ಜ್ಯೋತಿಷ್ಯ ಈ ಮೂರರ ಸಂಗಮವನ್ನು ತಾವಿಲ್ಲಿ ಕಾಣಬಹುದು. ಎಷ್ಟೋ ಕಡೆ ಆಯುರ್ವೇದ ಸಿಗುತ್ತೆ, ಇಲ್ಲಿ ಎಲ್ಲ ನಿಮಗೆ ಒಟ್ಟಿಗೆ ಸಿಗುವಂಥದ್ದು. ಜೊತೆಗೆ ಆಯುರ್ವೇದ ಮತ್ತು ಪಾರಂಪರಿಕ ವೈದ್ಯ ಪದ್ಧತಿ, ಪರಮ ಪೂಜ್ಯ ತಂದೆಯವರು ಸರಿಸುಮಾರು ಇದು 3ನೇ ತಲೆಮಾರು, ನನ್ನದು ಒಂದು ಭಾಗ್ಯ ಇದು. ಹಾಗಾಗಿ ಆ ಪಾರಂಪರಿಕ ವೈದ್ಯ ಪದ್ಧತಿ ಮತ್ತು ಆಯುರ್ವೇದ ವೈದ್ಯ ಪದ್ಧತಿ ಎರಡರ ಸಮ್ಮಿಶ್ರಣದ ಜೊತೆಗೆ ನಾವಿಲ್ಲಿ ಚಿಕಿತ್ಸಾ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದೇವೆ. ಅದರ ಸದುಪಯೋಗವನ್ನು ತಾವೆಲ್ಲ ಪಡ್ಕೋಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ. ಯಾರಿಗೆ ಅಕಸ್ಮಾತಾಗಿ ಅವತ್ತಿನ ದಿನ ಬಿಡುವಿಲ್ಲ, ಉಳಿದ ದಿನದಲ್ಲಿ ನಾವು ಬರಲಿಕ್ಕೆ ಇಷ್ಟಪಡ್ತೀವಿ ಅಂದರೆ ನಮ್ಮ ಖಾಯಂ ವಿಳಾಸ ಬಂದ್ಬಿಟ್ಟು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನೆಲ್ಲೂರು ಗ್ರಾಮ ಹಾಗೂ ಪುಣ್ಯಕ್ಷೇತ್ರ ನಂದೀಪುರಕ್ಕೆ ಬರಲಿಕ್ಕೆ ಎಲ್ಲ ರೀತಿಯಾದಂತಹ ವಾಹನ ಸೌಕರ್ಯಗಳಿದ್ದಾವೆ. ತಾವು ಬೊಮ್ಮನಹಳ್ಳಿಗೆ ಬೆಂಗಳೂರಿಂದ ಬರೋರಿಗೆ ಆಲ್ಮೋಸ್ಟ್ ಎಲ್ಲ ರೀತಿಯಿಂದ ಬಸ್ಗಳ ಕನೆಕ್ಟಿವಿಟಿ ಇದೆ. ಹೊಸಪೇಟೆಯಿಂದ ತಮಗೆ ಟ್ರೈನಿನ ಕನೆಕ್ಟಿವಿಟಿ ಕೂಡ ಇದೆ. ಫೋನ್ ಮಾಡಿ ಬಂದಲ್ಲಿ ಇನ್ನೂ ಅನುಕೂಲ ಆಗಿರುತ್ತೆ. ಮತ್ತೇನಾದರೂ ಇದ್ದರೆ ತಾವು ಫೋನ್ ಮೂಲಕನೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ವಿಜಯನಗರ ಜಿಲ್ಲೆ ಹಗರಮಳ್ಳಿ ತಾಲೂಕು ನಂದೀಪುರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಅಂದರೆ ಹುಣ್ಣಿಮೆ ದಿನ ಗಣಹೋಮ ಅಂತ ನಡೆಯುತ್ತೆ. ಬಂದಂಥ ಭಕ್ತರಿಗೆಲ್ಲ ಪ್ರಸಾದ, ದರ್ಶನ, ಆಶೀರ್ವಾದ ನಡೆಯುತ್ತೆ. ಜೊತೆಗೆ ಪಾರಂಪರಿಕ ವೈದ್ಯರು ಅಂದರೆ ಗದಗ ಜಿಲ್ಲೆ ರೋಣ ತಾಲೂಕಿನ ನಲ್ಲೂರಿನ ಪಾರಂಪರಿಕ ವೈದ್ಯರು ಹಿರೇಮಠರಿದ್ದಾರೆ. ಬಸವರಾಜ ಹಿರೇಮಠ ಮತ್ತು ಡಾಕ್ಟರ್ ಕಲ್ಲೇಶ್ ಹಿರೇಮಠ ಆಯುರ್ವೇದದಲ್ಲಿ MD ಮಾಡಿದ್ದಾರೆ. ಪ್ರತಿ ಹುಣ್ಣಿಮೆ ದಿನ ಇಲ್ಲಿ ಬಂದಂಥ ಸಾವಿರಾರು ಜನ ರೋಗಿಗಳಿಗೆ ಅಂದರೆ ಇದೇನು ಆರೋಗ್ಯ ಇಲ್ಲದಂಥ ಅನೇಕರಿಗೆ ಒಂದು ಆಯುರ್ವೇದ ಔಷಧಿನೇ ನೀಡ್ತಾ ಬಂದಿದ್ದಾರೆ. ಸುಮಾರು 90ರಷ್ಟು ಜನ ವಾಸಿಯಾಗಿದ್ದಾರೆ. ನಮ್ಮ ಜೊತೆ ಇಬ್ಬರು ವೃದ್ಧರಿದ್ದಾರೆ. ಅವರ ಆದಂಥ ಅನುಭವಗಳನ್ನು ಅವರ ಮಾತಿನಲ್ಲಿ ಕೇಳೋಣ, ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ತಾವು ಈ ಹಿಂದೆ ಇಲ್ಲಿಗೆ ಬರಲಿಕ್ಕೆ ಕಾರಣ, ಬಂದ ಮೇಲೆ ಏನಾಯಿತು ನಮ್ಮ ವೀಕ್ಷಕರಿಗೆ ಹೇಳಿ. ನೋಡಿ, ನಾವು ಈಗ 8 ತಿಂಗಳಾದ ಬರಲಿಕ್ಕೆ ಮೊದಲು ಮಣ್ಕಾಣು ನೋವಾಗಿದ್ದು, ಅದು ಔಷಧ ಕೊಟ್ಟು ಎಲ್ಲ ಗುಣ ಆಗಿತ್ತು. ಈಗ 2 ತಿಂಗಳಿಂದ ಕಾಲು ನೋವು ಆಗಿತ್ತು. ಈ ಗುಳಿಗುಳ್ಳೆದ್ದೆ ಇದೈತೆ, ಅದ್ರ ಸಲುವಾಗಿ ಬಂದಿದ್ದು. ಮತ್ತು ನಾವು ಅವ್ರಿಗೆ ವಾಟ್ಸಪ್ನ ಕೈ ಸುಟ್ಟಿವಿ ಅದನ್ನು. ಅದು ಬರ್ರಿ ನೋಡೋಣ ಅಂತ ಹೇಳಿದ್ರು. ಇಷ್ಟಂತೂ ಗುಣ ಆಗೈತೆ. ನಾವು ಮೊದಲಿಗಿಂತಲೂ ಪರವಾಗಿಲ್ಲ. ಈಗ ಮೊದಲು ಗುಳಿಗೆ ತೊಗೊತಿದ್ರಿ, ಅದಕ್ಕೂ ಇಲ್ಲಿ ತೆಗೆದುಕೊಂಡ ಆಯುರ್ವೇದಕ್ಕೂ ಏನು ವ್ಯತ್ಯಾಸ ಇದೆ? ಆಯುರ್ವೇದಕ್ಕೆ ಮೊದಲ ಗುಳಿಗೆ ತೊಗೊಳಕ್ಕೆ ನಮ್ಗೆ ಇನ್ನು ನರನ ಸೇರ್ತಿದ್ದು ರೀ, ಕಾಲು ದುಂಡು ಮಕ್ಕಿದ್ರು. ಈಗ ಇವರು ಗುಳಿಗೆ ಕೊಟ್ಟಿದ್ದು ಕಾಲು ದುಂಬು ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಇನ್ನೊಂದು ಸ್ವಲ್ಪ ಉಳಿದಾಯ್ತು. ಆರಾಮ್ ಅನಿಸ್ತಾ ಇದೆ, ಅಡ್ಡಾಡ್ಬೋದು, ನಡೆದಾಡ್ಬೋದು, ನಿದ್ದೆ ಚೆನ್ನಾಗಿ ಬರುತ್ತೆ, ಆರೋಗ್ಯ ಚೆನ್ನಾಗುತ್ತೆ, ಜೀರ್ಣಕ್ರಿಯೆ ಆಗುತ್ತೆ. ಕಾಲಿನ ನೋವು ಸಲುವಾಗಿ ಸ್ವಲ್ಪ ಅದು ವಯಸ್ಸಿನ ಇದಾಗಿ ಸ್ವಲ್ಪ ನೋವು ಬಿಡೋದು. ಉಳಿದು ಅಡ್ಡಾಡ್ತೀವಿ, ಎಲ್ಲ ಮಾಡ್ತೀವಿ. ಈ ಪತ್ತೆ ಏನು ಮಾಡ್ತೀರಿ ಆಯುರ್ವೇದದಲ್ಲಿ ಪತ್ತೆ ಏನು ಏನು ಹೇಳಿಲ್ಲ. ಅವರು ಬದ್ನಿಕಾಯಿ ತಿನ್ಬೇಡ ಅಂದ್ರೆ ಅದೊಂದು ಬದ್ನಿಕಾಯಿ, ಅದೊಂದು ಬಿಟ್ಟರೆ ಎಲ್ಲದೂ ಹೇಳ್ತಾರೆ ನೋಡ್ರಿ. ಆರೋಗ್ಯ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ರೀತಿಯಲ್ಲಿ ಯಾವುದೇ ಒಬ್ಬ ವೈದ್ಯ ನೀಡುವಂಥ ಕೊಡುಗೆಗಿಂತ ನಮ್ಮ ಮನಸ್ಸಿನ ಆ ಒಂದು ನಿರ್ಮಲವಾದ ಗಟ್ಟಿತನ ಇದೆಯಲ್ಲ, ಅದು ದೊಡ್ಡದು ಅನ್ನೋದನ್ನು ಈ ವೃದ್ಧಾಪ್ಯದಲ್ಲೂ ಕೂಡ ಆಯುರ್ವೇದ ಔಷಧ ತೆಗೆದುಕೊಳ್ಳುತ್ತಾ ಮತ್ತು ನವಚೇತನ ಅನ್ನುವಂಥ ಶಕ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ. ಧನ್ಯವಾದಗಳು. ಅಮ್ಮ, ಬರ್ತಾ ಬಂದಿರೋದು ಮೊದಲೇ ದೃಷ್ಟಿ ದೋಷ ಐತೆ ನನಗೆ, ದೂರದೃಷ್ಟಿ ದೋಷ ಐತಿ. ಅಂದರೆ ಟ್ರೀಟ್ಮೆಂಟ್ ತೊಗೊಂಡಿದ್ವಿ ನಾರಾಯಣ ನೇತ್ರಾಲಯದಲ್ಲಿ ಬೆಂಗಳೂರಲ್ಲಿ. ಅಲ್ಲಿ ಕೆಲಸ ಮಾಡಿದ್ವಿ ಕಂಪ್ನಿಯಲ್ಲಿ, ಅಲ್ಲಿ ತೊಗೊಂಡಿದ್ವಿ. ತೊಗೊಂಡ್ರೂ ಅವ್ರಿಗೆ ಏನು ಟ್ರೀಟ್ಮೆಂಟ್ ಇಲ್ಲ, ಅದಕ್ಕೆ ಜೆನೆಟಿಕ್ ಪ್ರಾಬ್ಲಮ್ ಐತಲ್ಲ, ಟ್ರೀಟ್ಮೆಂಟ್ ಏನಂತ ಇರಲ್ಲ. ಅದು ಬಂದಮೇಲೆ ನನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ತಿಳಿಸಿದ್ರೆ ಅವರು ಟ್ಯಾಬ್ಲೆಟ್ಸ್ ಅದು ಇದು ಕೊಟ್ಟು ಕೆಲಸ ಕೊಟ್ಟು ಅಂದರೆ ಯೂಸ್ ಮಾಡ್ತಾಯಿದ್ವಿ. ಮತ್ತು ಇದು ಮಣಿಪುರ ಒಂದ್ಸರಿ ಬಂದಾಗ ಇದು ಡ್ರಾಪ್ಸ್ ಹಾಕೊಂಡು ಹೋದ್ವಿ. ಚೆನ್ನಾಗಾಯ್ತು, ಸ್ವಲ್ಪ ಚೆನ್ನಾಗಿ ಹೋಗ್ತೈತಿ. ಇನ್ನೂ ಒಂದು 3 ಹುಣ್ಣಿಮೆ ಬರ್ಬೋದು. ಟ್ರೀಟ್ಮೆಂಟ್ ಹೇಳಿದ್ವಿ ಸರ್ ಇವರು, ಟ್ರೀಟ್ಮೆಂಟ್ ಏನಾದ್ರು ಹೇಳಿದ್ರು ಸರ್ ನೀವು? ಟಾಣಿಕ್ ತೊಗೊಂಡಿದ್ದೀನಿ ಸರ್. ಅದೇ ಸರ್ ನೀವು ತೊಗೊಂಡೋಗ್ತೀನಿ ಟಾಣಿಕ್ ಕೊಟ್ಟಿದ್ರು. ಸ್ವಲ್ಪ ಇನ್ನೂ ಇಂಪ್ರೂವ್ ಅಂತ ಅನ್ನಿಸ್ತದೆ ಅಷ್ಟೇ. ಮತ್ತು ಮತ್ತೊಂದು ಸರಿ ಬಿಟ್ಟರೆ ಆಪರೇಷನ್ ಹಾಕೊಂಡಿದ್ದೀನಿ. ಒಂದು ಟ್ರೀಟ್ಮೆಂಟ್ ಏನಾದರೂ ಸಿಗ್ತದೆ ಸಿಗುತ್ತೆ.
ನಿಮ್ಮ ಅನುಭವ ಹೇಳಿ, ನಂದಿಪುರಕ್ಕೆ ಬಂದ ಮೇಲೆ ಭಾಳ ಏನಾಯ್ತು? ವರ್ಷದಿಂದ ನಾವು ಇತ್ತು ರೀ ಕಾಲು ನೋವು ಇದ್ರ ಟೈಮ್ನಲ್ಲಿಂದ ಏನದು ಮಂಡೆ ನೋವು ಬರ್ತಿದ್ವಲ್ಲ ರೀ ಇವು ಅದಾಗೆಲ್ಲನೂ ಅವಾಗಿಂದನೂ ಈಗ 16-17 ವರ್ಷದಿಂದ ಕಾಲು ನೋವು ಇತ್ತು ನನಗೆ. ಕಾಲು ಮಡ್ಸ್ಲಿಕ್ಕೆ ಬರ್ತಿದ್ದಿಲ್ಲ. ಈಗ ಇಲ್ಲಿ ಬಂದಮೇಲೆ ಒಂದು 8-9 ತಿಂಗಳ ಮೇಲೆ ಆಯಿತು ಬರ್ತಾವೆ. ಇನ್ನೊಬ್ಬರಿಂದ ನಾವು ಅವರು ಇಲ್ಲಿ ಬಂದು ತೊಗೊಂಡ್ಮೇಲೆ ನಾವು ಇಲ್ಲಿ ಬಂದಾಕತ್ತೀವಿ. ಇಲ್ಲಿ ಬಂದಮೇಲೆ ನನಗೆ ಮುಕ್ಕಾಲು ಭಾಗ 80% ವಾಸಿ ಆಗಿದೆ. ಇನ್ನೊಂದೇನು ತೊಂದರೆ ಏನಿಲ್ಲ ರೀ. ಇನ್ನೊಂದು ಸ್ವಲ್ಪ ಕುತ್ಕೊಳಕ್ಕೆ ಬರ್ಬೇಕು, ಕಾಲು ಮಡ್ಸೋಕ್ಕಾಗಲ್ಲ ಜಾಸ್ತಿ ಅಷ್ಟೇ. ಎಲ್ಲನೂ ಚೆನ್ನಾಗೈತೆ ರೀ. ನಮ್ಮದು ಅಷ್ಟೇ, ಊಟದ್ದು ಏನೋ ಇದನ್ನ ಹೇಳಿಲ್ಲ, ಬದ್ನಿಕಾಯಿ ಒಂದು ಬಿಡಂತ ಹೇಳಿದ್ದಾರೆ, ಅದೊಂದು ಮಾಡ್ತಾಯಿದ್ದೀವಿ ನಾವು. ಚೆನ್ನಾಗಿದೆ ನಾವು ಇಲ್ಲಿ ಬಂದ